ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ನಾನಿವತ್ತು ಮಧ್ಯ ಕರ್ನಾಟಕ ಬೆಣ್ಣೆ ನಗರಿ ವಾಣಿಜ್ಯ ನಗರಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಸಂಬಂಧಿಗಳ ಫೈಟ್ ಶುರುವಾಗಿದೆ. ಮಹಿಳಾ ಮಣಿಗಳ ಫೈಟ್, ಟಗ್ ಆಫ್ ವಾರ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಈ ಲೋಕಸಭಾ ಕ್ಷೇತ್ರದಲ್ಲಿ 16 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಆದ್ರೆ ಇಲ್ಲಿ ನಿರ್ಣಾಯಕವಾಗುವಂತದ್ದು ಲಿಂಗಾಯತ ಕುರುಬ, ಅಂದ್ರೆ ಲಿಂಗಾಯತ ಮತ್ತು ಅಹಿಂದ ವೋಟರ್ಸ್. ಹಾಗಾದ್ರೆ ಇಲ್ಲಿನ ಮತದಾರ ಏನ್ ನಿರ್ಧಾರ ಮಾಡಿದ್ದಾನೆ, ಯಾವ ಕಾರಣಕ್ಕೋಸ್ಕರ ಯಾವ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾನೆ, ಇಲ್ಲಿರುವಂತಹ ಯುವಕರ ನಾಡಿ ಮಿಡಿತ ಏನ್ ಹೇಳುತ್ತೆ ಅಂತ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ಮತದಾರನ ನಾಡಿ ಮಿಡಿತವನ್ನ ನಿಮಗೆ ತಲುಪಿಸ್ತೀನಿ. ಆದ್ರೆ ಈಗ ಬೆಳಗಿನ ಜಾವ 6:30. ಆದ್ರೆ ಇಲ್ಲಿ ಚುನಾವಣಾ ಕಣ ಸಾಕಷ್ಟು ರಂಗೇರಿದೆ. ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಸಂಬಂಧಪಡುತ್ತೆ. ಅದರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ದುರ್ಗಾಂಬಿಕಾ ದೇವಸ್ಥಾನದಿಂದ ನಾನು ನನ್ನ ಸರ್ವೆ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳ್ಳಂಬೆಳಗ್ಗೆ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಅಮ್ಮನ ಆಶೀರ್ವಾದ ಯಾರಿಗೆ ಸಿಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ನವರಿಗೆ ಸಿಗೋದು. ಯಾಕೆ? ಎಲ್ಲದು ಒಳ್ಳೇದು ಮಾಡಿದಾರೆ, ಅದಕ್ಕೆ. ನಮ್ದು ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಕಡೆ. ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರು ನಮ್ ವೋಟ್ ಅವರಿಗೆ. ನಮಗೆ ದಾವಣಗೆರೆಯಲ್ಲಿ IT ಪಾರ್ಕ್ ಅವೆಲ್ಲ ಬಂದ್ರೆ ನಮಗೆ ಚೆನ್ನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲರೂ ಇಲ್ಲೇ ಇರ್ತಾರೆ, ಯಾರು ಬೆಂಗಳೂರು ಹೋಗಲ್ಲ. ನಮಗೆ ಬಿಜೆಪಿನ ಗೆಲ್ಬೇಕು. ಮೋದಿ ಬಂದ್ರೆ ತುಂಬಾ ಸೌಲಭ್ಯ ಮಾಡ್ತಾರೆ. ಪ್ರತಿಯೊಂದು ದೇಶಕ್ಕಾಗಿ ಮಾಡ್ತಾ ಇದ್ರೆ ಹಾಗೆ ಮೋದಿ ಬೇಕು ನಮಗೆ. ಮೋದಿ ಬಿಟ್ಟರೆ ಬೇರೆ ಯಾರು ಬೇಡ. ಕೊಡೋ ಯಾವುದೋ 2,000 3,000 ಮಂತ್ಲಿಗೋಸ್ಕರ ನಾವು ಬದುಕಬಾರ್ದು ಅಂತ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದೀರಾ? ಅಬ್ಸಲ್ಯೂಟ್ಲಿ. ಕೆಲಸ ಆಗೋ ತನಕ ನಮ್ಗೆ ಇದು ಮಾಡ್ತಾರ. ಆಮೇಲೆ ಏನಾರ ಅದು ಫ್ರೀ ಮಾಡಂದ್ರು 20 ಕರಿಬೇಕು. ಹೆಂಗ್ರಿ ದಾವಣಗೆರೆ ಡೆವಲಪ್ ಆಗೈತೆ ಅಂದ್ರೆ? ಸಿಮೆಂಟ್ ರೋಡ್ ಆಗ್ಬಿಟ್ಟು ದಾವಣಗೆರೆಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಯಾಕೆಂದ್ರೆ ಭೂಮಿ ತಾಯಿ ನೀರು ಕುಡಿಯಂಗಿಲ್ಲ. ಎಲೆಕ್ಷನ್ ಹತ್ರ ಬರಾಕತ್ತೈತಿ, ಗೊತ್ತೈತಿ ನಿಮ್ಗ? ಗೊತ್ತೈತಿ ಮೇಡಮ್. ಇರಕ್ ಮನಿ ಇಲ್ಲ, ನೀರಿಲ್ಲ, ಏನಿಲ್ಲ, ಬಡವ್ರ ಏನ್ ಜೀವನ. ಇಡೀ ದೇಶ ಜೀವ ಉಳಿಸ್ಯಾರ ಅಂದ್ರೆ ಪ್ರಧಾನ ಒಬ್ರ ಅವ್ರಿಗೆ ಹಾಕೋದು ನಾವು. ಬಿಜೆಪಿ ಬರೋದು ಈ ಸಲ. ಶಾಮನು ಶಿವಶಂಕರ್ ಎಲ್ಲಿವರೆಗೆ ಇರ್ತಾರ ಕಾಂಗ್ರೆಸ್ಸೇ ಬರೋದು. ಹೌದು, ಗ್ಯಾರಂಟಿ ಬೇಕಾರೆ ಬರ್ಕೊಡ್ದೆ ಪೇಪರ್ ಮೇಲೆ. ಮೋದಿಜಿ ಅವರಿಗೆ. ಮೋದಿಜಿ ಯಾಕೆ? ಯಾಕೆಂದ್ರೆ ಅವರು ನಮ್ಗೆಲ್ಲ ಒಳ್ಳೇದ್ ಮಾಡ್ತಿದ್ದಾರೆ. ನಮ್ಗೆ ದೇಶ ಮುಖ್ಯ ನಮಗೆ. ಇಲ್ಲಿ 4 ಸಲ ಬಿಜೆಪಿ MP ಕ್ಯಾಂಡಿಡೇಟ್ ಗೆದ್ದಿದೆ ಸಿದ್ದೇಶ್ವರ್, JM ಸಿದ್ದೇಶ್ವರ್. ಆದರೂ ದಾವಣಗೆರೆಯಲ್ಲಿ ಅವ್ರ ಸಾಧನೆ ಶೂನ್ಯ. ನಮ್ಗೆ ಇಚ್ಚಿತ್ತು ಯಾರು ತಿಳ್ತೈತೆ, ಮನ್ಸು ಬಂದ್ರೆ ಆಗ್ತವೆ, ಮನ್ಸು ಬರ್ಲಿ ನಮ್ಮ ಮನ್ಯಾಗ ನಾವು ಇರ್ತೇವೆ. ಮತದಾನ ಮಾಡೋದು ಅಷ್ಟೇ. ನಾವು ಮಾತ್ರ ಬಿಜೆಪಿ, ಮೋದಿಜಿ. ಕಾಂಗ್ರೆಸ್ಗೆ ಹಾಕೋದು. ಹೃದಯ ಭಾಗ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ನಾನಿದ್ದೀನಿ. ಸೊ ಬೆಳಗ್ಗೆ ಇಲ್ಲಿ ಫುಟ್ಬಾಲ್ ಆಡ್ತಿದ್ದಾರೆ ತುಂಬಾ ಜನ. ಆ ಪ್ಲೇಯರ್ಸ್ ಅನ್ನ ಮಾತಾಡ್ಸೋಣ. ಅವರು ಇಲ್ಲಿ ಸೋಲು ಗೆಲುವಿನ ಆಟ ಆಡ್ತಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಯಾರು ಗೆಲ್ಬಹುದು ಅಥವಾ ಯಾರು ಸೋಲ್ಬಹುದು ಅಂತ ನರೇಂದ್ರ ಮೋದಿ ಅವರ ನಾಯಕತ್ವ, ಅವ್ರ ಲೀಡರ್ಶಿಪ್ ನೋಡಿ ಓಟ್ ಹೆಂಗ್ ಹಾಕೋಣ ಅಂತ. ಏನನ್ಸುತ್ತೆ? ನಮ್ಗೆ ದಾವಣಗೆರೆಗೆ ಯಾರು ಬಂದ್ರೆ ಒಳ್ಳೇದೇ, ಬಟ್ ನಮ್ ದೇಶಕ್ಕೆ ಮೋದಿ ಅವರೇ ಬರ್ಬೇಕು. ಮೋದಿ ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ. ಗ್ರೌಂಡ್ ಅಂತೂ ಹಾಳು ಮಾಡಿದ್ದಾರೆ ಇವರು ಬಿಜೆಪಿ ಇದ್ದಾಗ. ಈಗ ಬಸ್ ಸ್ಟ್ಯಾಂಡ್ ಕೇಳುವವರೆಗೆ ನಮ್ಗೆ ಲಾಂಗ್ ಗ್ರೌಂಡ್ ಆಗ್ಬೇಕು. ಒಳ್ಳೆ ಸ್ಪೋರ್ಟ್ಸಿಗೆ ಮತ್ತು ಆಮೇಲೆ ಎಲ್ಲದನ್ನು ಅಭಿವೃದ್ಧಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಅವ್ರ ಮನೆಯವರು ಬಂದರೆ ಅವ್ರಿಗಿನ್ನ ಎಜುಕೇಟೆಡ್ ಇದ್ದಾರೆ. ಅವ್ರು ಬಂದರೆ ಇನ್ನೂ ಏನಾರ ಭಾಳ ಇಂಪ್ರೂವ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಯಾರು ಗೆಲ್ಬಹುದು? ಬಿಜೆಪಿನೇ ಗೆಲ್ಬೋದು. ಯಾಕೆ ಬಿಜೆಪಿ? ಯಾಕೆ? ಮೋದಿ ಅವರಿಂದ. ಬಿಜೆಪಿ ಬಂದಾಗ್ಲಿಂದ ನಮ್ಮ ಇಂಡಿಯಾ ಎಷ್ಟೋ ಅಭಿವೃದ್ಧಿ ಹೊಂದಿದೆ. ಮಿಲಿಟರಿ ಆಗಲಿ, ಎಜುಕೇಶನ್ ಆಗಲಿ. ಹಂಗಾಗಿ ಇನ್ನೂ ಒಂದು 5 ವರ್ಷ ಇದ್ರೆ ಅವ್ರು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ ಅನ್ನೋ ನಂಬಿಕೆ. ಎಜುಕೇಶನ್ ಇಂಪ್ರೂವ್ ಆಗಿದೆ, ನಮ್ಮ ದೇಶನ ಅವ್ರು ಬಂದ್ಮೇಲೆ ಇಂಪ್ರೂವ್ ಆಗಿದೆ. ಇನ್ನೂ 5 ವರ್ಷ ಇದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ. ಅದಕ್ಕೆ ನಮಗೆ ಬಿಜೆಪಿನೇ ಬರಬೇಕು. ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಬರಬೇಕು, ಟೆಕ್ಸ್ಟೈಲ್ ಪಾರ್ಕ್ ಬರಬೇಕು. ಬಟ್ ಈ 20 ವರ್ಷದಲ್ಲಿ ಯಾವುದು ಅಂತ ಏನು ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಮೋದಿಜಿ ಅವರು ಬಂದ್ಮೇಲೆ ನಾವು ಯಾರ ಮನೆಗೂ ಕೂಡ ಒಲೆನೇ ಇಲ್ಲ. ಕೊಳವೆ ಮುಖಾಂತರ ಒಲೆ ಅಡಿಗೆ ಮಾಡ್ತಿದ್ರು. ಅದು ಇವತ್ತಿನ ದಿವಸ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಅದು ಹೋಗ್ಲಾಡಿಸಿದ್ದು ಮೋದಿ. ದಾವಣಗೆರೆ ಬಸ್ ಸ್ಟಾಪ್ ನಲ್ಲಿ ನಾನಿದ್ದೀನಿ. ಈ ಬಸ್ ಸ್ಟಾಪ್ ನಲ್ಲಿ ಇದೇ ಲೋಕಸಭಾ ಕ್ಷೇತ್ರದ ಹಳ್ಳಿಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ. ಆ ಜನಾಭಿಪ್ರಾಯವನ್ನ ನಾನ್ ತಿಳಿತೀನಿ, ಬನ್ನಿ. ಸಿದ್ದೇಶ್ವರ್ ಫ್ಯಾಮಿಲಿ ವರ್ಸಸ್ ಶಾಮನೂರ್ ಫ್ಯಾಮಿಲಿ, ಯಾರು ಗೆಲ್ಬಹುದು ಅನ್ಸುತ್ತೆ? ಮೋದಿ ಅನುಕೂಲ ಆಗಂಗ್ ಮಾಡಿದ್ದಾರೆ. ನಮಗೆ ಮೋದಿನೇ ಬರಬೇಕು. ಸಿದ್ದರಾಮಯ್ಯ ಸರ್ಕಾರ ಆಗಲಿ,
BJP ಸರ್ಕಾರ ಆಗಲಿ ಯಾವುದೇ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದುವರೆಗೂ. ಏನ್ ಅನ್ಸುತ್ತೆ ನಿಮ್ಗೆ ಎಲ್ಲ ಫ್ರೀ ಯೋಜನೆಗಳ ಬಗ್ಗೆ? ಈ ಯೋಜನೆ ನಮ್ಗೆ ಇಷ್ಟ ಆಗಿಲ್ಲ, ಯಾಕಂದ್ರೆ ಅದು ಸ್ಟೂಡೆಂಟ್ಗೆ ತೊಂದರೆ ಆಗಿದೆ. ಶ್ರೀಮಂತರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು, ಬಡವ್ರಿಗೆ ಏನೂ ಅನುಕೂಲ ಇಲ್ಲ. ಈಗ ಬರೀ ಫ್ಯಾಮಿಲಿ ರಾಜಕಾರಣನೇ. ನನ್ನ ಮಗ ನಿಂತ್ಕೋಬೇಕು, ಅವ್ರ ಮಗಳು ನಿಂತ್ಕೋಬೇಕು, ಸೊಸೆ ನಿಂತ್ಕೋಬೇಕು, ಇನ್ನೊಬ್ರಿಗೆ ಯೂತ್ಗೆ ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ. ಯೂತ್ ನಿಂತ್ಕೋಬೇಕಲ್ಲ ಮೇನ್. ಸಿದ್ದರಾಮಯ್ಯರಿಗೆ ನಾವು ಹಾಕೋದು. ಯಾಕೆ? ಅವರು ಹೆಲ್ಪ್ ಮಾಡ್ಯಾರ ನಮ್ಗೆ. ಏನ್ ಹೆಲ್ಪ್ ಆಗಿದೆ? ಎಲ್ಲ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡ್ಯಾರ ಮೇಡಮ್ ಅವ್ರೆ. ನಾವೇನಿದ್ರು BJP ರೀ. ಯಾಕ್ರಿ ಬಿಜೆಪಿ? ನಾವು ಯಾವಾಗಿದ್ರೆ ಅದೇ ಅದಾವ್ರಿ, ಚೇಂಜ್ ಇಲ್ಲ. ಬಾಳ ತೊಂದ್ರೆ ಆಗಿರ್ಬೇಕಲ್ಲ ನಿಮ್ಗೆ ಈ ಫ್ರೀ ಬಸ್ ಬಿಟ್ಟು? ತೊಂದರೆ ಏನಾಗಿಲ್ರಿ, ಜನಸಾಮಾನ್ಯರಿಗೆ ಒಳ್ಳೇದಾಗೈತಿ. ಸಿದ್ದರಾಮಯ್ಯ ಮಾಡಿದ ಎಲ್ಲ ಕಣ್ಣಿಗೆ ಕಾಣ್ತಾ ಇದೆ. ಮೋದಿ ಮಾಡಿದ ಕಣ್ಣಿಗೆ ಕಾಣಿಸ್ತಿಲ್ವಾ? ಏನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಓಟ್ ಹಾಕೋ ದಿವಸ ಮಾತ್ರ 200-300 ಕೈಗಿಟ್ಟೋಕರ ಅದೇ ಶಿವ ಬರ್ತಾರ್ರಿ ಅವ್ರ ಪಾಪ, ಅವ್ರ ಡ್ಯೂಟಿ ಐತಿ, ಅವ್ರು ಬರ್ತಾರ್ರಿ ಪಾಪ. ಅವ್ರು ನಾವ್ ಹಾಕಿದ್ರೆ ಅವ್ರು ಸಾವುಕಾರ ಹಾಕಾರ, ಅವ್ರ ಹೆಂಡ್ರ ಮಕ್ಕಳು ಸುಖವಾಗಿರ್ತಾರ. ನಾವು ಬೀದಿ ಅಲಿತೀವ್ರಿ. ನಾವು ಎಂತ ಸರ್ಕಾರ ಬಂದ್ರು ನಮ್ಮಂತರು ಇದಾರೆ ಅಂತಂದು ಈಗ ಓಟಿಗಂತ ಎಲ್ಲರೂ ಬಂದು ನಮ್ಮಂತರನ್ನು ಪ್ರಚಾರ ಮಾಡಿ ಓಟ್ ಹಾಕ್ಸ್ಕೊಂತಾರೆ. ನಮಗಂತ ಏನು ಸೌಲಭ್ಯ ಕೊಡೋದಿಲ್ಲ, ಒಂದ್ ಮನೆ ಇಲ್ಲ, ಏನೂ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ಅಭಿವೃದ್ಧಿಗಳು ಮಾಡ್ತಾರೆ ಮೇಡಮ್, ನಂಬಿಕೆ ಐತಿ. ಮತ್ತೆ 5 ಗ್ಯಾರಂಟಿಗಳು ಕೊಡಾಕತ್ತಾರ, ಗೃಹಲಕ್ಷ್ಮಿ ದುಡ್ಡು ಬರಾಕತ್ತಾವು. ಏನು ಎಲೆಕ್ಷನ್ ಇದೆ ಅಮ್ಮ, ಎಲ್ಲ ಅವ್ರವ್ರ ಇದಕ್ಕಿದು ಮಾಡ್ಕೊತಾರ, ನಮ್ಮನ್ನು ಬಡವ್ರನ್ನ ಯಾರು ನೋಡಲ್ಲ. ಇದೇ ಇರೋದು ಬರ್ತಾರ, ಇದೇ ಇರೋದಮ್ಮ. ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ನಾನು ಕವರ್ ಮಾಡಕ್ ಬಂದಿದ್ದೀನಿ. ದಾವಣಗೆರೆಗೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿಂದಿಲ್ಲ ಅಂತಂದ್ರೆ ದಾವಣಗೆರೆಗೆ ಬಂದು ಅರ್ಥ ಇಲ್ಲ ಅಂತ ಅರ್ಥ. ನೀವು ದಾವಣಗೆರೆಯವರು ಅಲ್ಲಲ್ಲೇ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಕೊಂಡ್ಬಿಟ್ರೆ ಹೆಂಗೆ ಅಂತ? ಬೇರೆಯವ್ರು ಯಾರು ಕಂಟೆಸ್ಟ್ ಮಾಡೋದು ಬೇಡವಾ? ಮೇಡಮ್, ಈಗ ಸಿದ್ದೇಶ್ವರ್ ಫ್ಯಾಮಿಲಿಗೆ ಫೈಟ್ ಕೊಡೋರಂದ್ರೆ ನಮ್ಮ SS ಮಲ್ಲಿಕಾರ್ಜುನ್. ನಾವು ಆ್ಯಕ್ಚುಲಿ SS ಮಲ್ಲಿಕಾರ್ಜುನ್ ಸ್ನೇಹಿತರು, ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ನಮ್ಮ ಈ ದೇಶದಲ್ಲಿ ನರೇಂದ್ರ ಮೋದಿನೇ ಬರಬೇಕು. ಯಾಕೆ ಮೇಡಮ್ 370 ರದ್ದು ಮಾಡಿದ್ರು. ಜಮ್ಮು ಕಾಶ್ಮೀರದಲ್ಲಿ ಬೇರೆ ಒಂದು ರಾಜ್ಯದವರು ಹೋಗಿ 1 ಇಂಚು ಜಾಗ ತಗೊಳ್ಳಂಗಿದ್ದಿಲ್ಲ. 370 ರದ್ದಾದ್ಮೇಲೆ ನೀವು ದೇಶದಿಂದ ಇರ್ಬೋದು, ವಿದೇಶದಿಂದ ಇರ್ಬೋದು, ಬಂದು ಜಮ್ಮು ಕಾಶ್ಮೀರದಲ್ಲಿ ನೀವು ಯಾವುದೇ ಒಂದು ಆಸ್ತಿ ಖರೀದಿ ಮಾಡ್ಬೋದು, ಇನ್ನೂ ಹೆಚ್ಚಿನದಾಗಿ ಮಾಡ್ಬೋದು. ಮೇಡಮ್, ಏನಾಗಿದೆ ಅಂತಂದರೆ ಇಲ್ಲಿ ದಾವಣಗೆರೆ ಅಂತ ಬಂದಾಗ ನಮಗೆ ಶಾಮನೂರವರು ಭಾಳ ಮುಖ್ಯ ಪಾತ್ರ. ಇವತ್ತು ದಾವಣಗೆರೆ ಅಭಿವೃದ್ಧಿ ಆಗಿರೋದಕ್ಕೆ, ದಾವಣಗೆರೆ ಈ ರೀತಿ ಡೆವಲಪ್ ಆಗಿರೋದಕ್ಕೆ ಕಾರಣನೇ ಶಾಮನೂರವರು. ಕೆಲಸ ಮಾಡಿದ್ದಾರೆ BJPಯಿಂದ. ಬಟ್ ದಾವಣಗೆರೆಯಲ್ಲಿ ಮೇನ್ ಒಂದು ಅಭಿವೃದ್ಧಿ ಕಾರ್ಯಗಳು ಇನ್ನೂ ತುಂಬಾನೇ ಆಗಬೇಕು. ಎಲೆಕ್ಷನ್ ಕಾವು ಜೋರಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಇದೆ ಮೇಡಮ್, ಲೈಟ್ ಆಗಿ. ಬಟ್ ಇಲ್ಲಿ BJP ಬರ್ಬೋದು ನಮ್ಮ ಅಂದಾಜು. ಹೌದು, ವಿನಯ್ ಕುಮಾರ್ ಒಂಬತ್ತು ಸ್ವಲ್ಪ ಒಳ್ಳೆ ಈಗ, ಯಾಕಂದರೆ ಒಳ್ಳೆ ಹುಡುಗ, ಚೆನ್ನಾಗಿದ್ದಾರೆ. ಮತ್ತು AS ಕೋಚಿಂಗ್ ಸೆಂಟರ್ ಇದ್ದಾರೆ, ಚೆನ್ನಾಗಿ ಹುಡುಗರಿಗೆಲ್ಲ ಇದು ಮಾಡ್ತಿದ್ದಾರೆ. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ. ಯಾಕಂದ್ರೆ ಈಗ ಈ ಕಡೆನೂ ಫ್ಯಾಮಿಲಿನೇ ಬಂತು, ಆ ಕಡೆನೂ ಫ್ಯಾಮಿಲಿ ಬಂತು. ಫ್ಯಾಮಿಲಿಗೆ ಟಿಕೆಟ್ ಕೊಡ್ಕೊಂತ ಹೋದ್ರೆ ಉಳಿದವರೆಲ್ಲ ಏನು ಮಾಡ್ಬೇಕು ಮೇಡಮ್? ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಕೇಳ್ಪಟ್ಟೆ. ನಿಮ್ದು ಕೂಡ ಸ್ಮಾರ್ಟ್ ವೆಹಿಕಲ್ ಇದೆಯಲ್ಲ ಸರ್? ಎಲ್ಲ BJP ಅವ್ರದ್ದು ಇವ್ರ ಹೆಲ್ಪಿಂದ ಹಿಂಗೆ ಆಗ್ತಿರೋದು. ಭಾಳ ಮೊದಲೇ ನೋಡಂಗಿದ್ದಿಲ್ಲ ಇದೆಲ್ಲ. ಈಗಂತೂ ಭಾಳ ಖುಷಿ ಆಗ್ತೈತಿ ನಮ್ಗೆ ಅಡ್ಡಾಡೋಕ್ಕಾಗಲಿ. ದಾವಣಗೆರೆ ದಕ್ಷಿಣದ ದೊಡ್ಡ ಬಾತಿಯಲ್ಲಿ ನಾನಿದ್ದೀನಿ. ಶೋಭಾ ಮಲ್ಲಿಕನ ಬರ್ಬೇಕು, ಯಾಕಂದ್ರೆ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಮಲ್ಲಣ್ಣವ್ರು ಬಂದಿ ಅಂದ್ರೆ ಕೆಲಸಗಳು ಚೆನ್ನಾಗೈತ್ರಿ. ಲೋಕಸಭಾ ಎಲೆಕ್ಷನ್ ಬಂದಿದೆ, ಯಾರು ಸೂಕ್ತ ಅಂತ ಅನ್ಸುತ್ತೆ ಅಥವಾ ಯಾರಿಗೆ ಚಾನ್ಸಸ್ ಹೆಚ್ಚಿದೆ ಅಂತ ಅನ್ಸುತ್ತೆ? ಇಬ್ರು ಅಷ್ಟೇ ಟಫ್ ಕಂಟೆಂಟ್ ಇದ್ದಾರೆ. ಎಸ್ ಟಫ್ ಕಂಟೆಂಟ್ ಇದೆ. ಹಾಗಾಗಿ ಇಬ್ರು ಸಹ ಸ್ವಲ್ಪರಲ್ಲಿ ಗೆಲ್ಬಹುದು ಅನ್ನೋ ಒಂದು ಅನಲೈಸ್ ಮಾಡಿದ್ದೀನಿ. ನಿಮ್ ಕೈಗೆ ಯಾರು ಸಿಗ್ತಾರೆ? ನಿಮ್ ಕೆಲಸ ಯಾರು ಮಾಡ್ಕೊಡ್ತಾರೆ? ನನಗೆ BJP ಬಂದ್ರೆ ಒಳ್ಳೇದು ಅನಿಸುತ್ತೆ ಮೇಡಮ್. ಇಲ್ಲಿ BJPನೇ ಬರೋದು ಮೇಡಮ್. ರೈತರು ಬೆನ್ನೆಲು ಅಂದ್ರೆ ಎಲ್ಲ ಬೆನ್ನೆಲು ಮುರಿದ ಹೋಗಿ ಕತ್ತಿ ಬಿಡ್ತಾರೆ ಎಲ್ಲ. ಇವರು ಮೂಲತಃ ಮಂಗಳೂರಿನವರು, ಆದ್ರೆ ಇಲ್ಲಿ ಬಂದು ಅವರ ಕಸಬನ್ನ ಕೆಲಸವನ್ನ ಹುಡುಕೊಂಡಿದ್ದಾರೆ. ಆದ್ರೆ ಈ ಮಂಗಳೂರಿನವರಿಗೆ ಮೋದಿ ಕಂಡ್ರೆ ಅಷ್ಟು ಯಾಕೆ ಪ್ರೀತಿ ರೀ? ಅದು ಅಲ್ಲಿ ಹಿಂದುತ್ವ ಭಯಂಕರ ಇದೆ, ಹಾಗಾಗಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಅಲ್ಲಿ ಎಜುಕೇಟೆಡ್ ಜಾಸ್ತಿ. ಈಗ ಈ ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿ ಹಿಂದೂಗಳಲ್ವಾ? ಅಲ್ಲ, ಇದೆ. ಆದ್ರೆ ಏನು ಗೊತ್ತಾ, ಅವ್ರದ್ದು ಕೆಲವೊಂದು ಸಿಸ್ಟಮ್ ನಮ್ಗೆ ಇಷ್ಟ ಆಗಿಲ್ಲ ಅಷ್ಟೇ. ಈಗ ಗ್ಯಾರಂಟಿಗಳೆಲ್ಲ ಏನು ಗೊತ್ತಾ, ಎಲ್ಲರಿಗೂ ಕೊಡೋದು ತಪ್ಪು. ಅದು ಏನು ಗೊತ್ತಾ, ಈಗ ಎಜುಕೇಷನ್ ಕೊಡಬೇಕಿತ್ತು ಫ್ರೀ, ಕರ್ನಾಟಕ ನಂಬರ್ 1 ಆಗ್ತಿತ್ತು. ಮತ್ತು ಈ ಆಸ್ಪತ್ರೆ ಅದೆಲ್ಲ ಫ್ರೀ ಮಾಡಬೇಕಿತ್ತು, ಎಲ್ಲರಿಗೂ ಸಿಗಬೇಕಿತ್ತು. ಅಂಥದ್ದಾಗ ನಾನು ಸಿದ್ದರಾಮಯ್ಯನ ಕಾಲಿಡ್ತಿದ್ದೆ. ನಾನು ಮೋದಿ ಬಂದ ಮೇಲೆ ಏನಾಗಿದೆ ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ ಸಿಕ್ಕಿದೆ. ಸೈನಿಕರದ್ದು ಏನೇ ಒಂದು ಸಮಸ್ಯೆ ಇತ್ತಂದರೆ ತುರಂತ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಕಾವು ಹೆಂಗೆ ರಂಗೇರ್ತಾ ಇದೆ, ಅದೇ ತರ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು.
ಬಿಸಿಲಿನ ಕಾವು ಜಾಸ್ತಿ ಆಗಿದೆ. ಈ ಬಿಸಿಲಲ್ಲೂ ಟೀ ಕಾಫಿ ಕುಡಿತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿ. ಹಂಗೆ ಟೀ ಕುಡಿಯೋರು ನನ್ನ ಕಣ್ಣಿಗೆ ಕಂಡ್ರು. 25 ವರ್ಷದಿಂದ ಏನು ಕೆಲಸನೇ ಮಾಡಿಲ್ಲ, ಅದು ಹೆಂಗೆ ಅಂತ ಅಂತಿದ್ರು. ಇಲ್ಲಿ ನಾವು ಲೋಕಲ್ ಕೆಲಸ ಮಾಡಿದ್ರಲ್ಲ ಗೊತ್ತಿಲ್ಲ, ಮೋದಿ ಅವರು ಮಾತ್ರ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮೋದಿಜಿ ಅವ್ರಿಗೆ ಓಟ್ ಹಾಕೋದು. ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ನಮಗೆ ಮುಖ್ಯ ಅಲ್ಲ, ನಮಗೆ ಮೋದಿ ಅವರೇ ಮುಖ್ಯ. ಮೋದಿ ದೇಶಕ್ಕೋಸ್ಕರ, ನಾವು ಮೋದಿಗೋಸ್ಕರ. ಈಗ ದಿನ ಐತಲ್ಲ, ದಿನ ನಾವು ಕುಡಿತೇವೆ. ಒಂದು ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಮಾಡ್ಯಾರ. 50 ರೂಪಾಯಿ ಜಾಸ್ತಿ ಮಾಡ್ಯಾರ, ಒಂದು ತಿಂಗಳಿಗೆ 50 ರೂಪಾಯಿ, ದಿನ 50 ರೂಪಾಯಿ ಲೆಕ್ಕ ಮಾಡಿ ಎಷ್ಟಾಕತಿ? ಅವನ ಮೇಲೆ ಹಾಕೋದೇನು ಅಷ್ಟ 2000 ಕೊಟ್ಟತಿ ಏನಂತ ನಿಮ್ ಕಿಸಿ ಅಂತ ತಗೊಂಡು ಅವ್ರಿಗೆ ಕೊಟ್ಟಾರ. ನಮ್ಮ ಬಗಡದ ತಗೊಂಡೋಗಿ ಐತೆ ಹೆಣ್ಣು ಮಗಳಿಗೆ ಹಾಕಿ ದೊಡ್ಡನಾಗ್ಬಿಟ್ಟ. ಅವ್ನು ಎಲ್ಲ ಸಿದ್ದರಾಮಯ್ಯ, ಅವನೇನು ದೊಡ್ಡ ಕೊಲಂಬಸ್. ಅವ್ನು ರಾಜಕೀಯ ಮಾಡೋದ್ರಲ್ಲಿ ಹೆಂಗಿರ್ಬೇಕು ಗೊತ್ತಾ? ಅಡ್ಕಡ್ರಿ ಒಂದು ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ರಾಜಕೀಯ ಮಾಡೋ ಹಳ್ಳಿ ಬರ್ಬೇಕು, ವಿಚಾರ ಮಾಡಬೇಕು, ಏನಂತ ಕೇಳಬೇಕು. ಹಳ್ಳಿಯ ಸಮಸ್ಯೆ ಏನಂತ ಯಾವಾಗ ಗೊತ್ತೈತೆ? ಈಗ ಎಲೆಕ್ಷನ್ ಹತ್ರ ಬಂತು, ಯಾರು ಬಂದಿಲ್ವಾ? ಬಂತ ಎಲೆಕ್ಷನ್ ಬಂತಲ್ಲ, ಬ್ಯಾಳಿಕಾಲ ಬೇಸಿಗೆನಾಗ ಬಂದಾರ. ಯಾವನಿಗೆ ಕೊಟ್ಟಾರ? ಈಗ ಮತ್ತೆಲ್ಲ ಓಟಿಗೆ 500, 100, 200 ಸಾವಿರ ಕೊಡ್ತಾರೆ. ಅಂದ್ರೆ ನಾನು ಕುಡುಕ್ರು ಅಂತ ಹೇಳಲ್ಲ, ಮದ್ಯಪ್ರಿಯರು. ಸೊ ನಿಮ್ಮಿಂದ ಅದೇ ನೀವು ಮದ್ಯಪ್ರಿಯ. ನಾವು ಕುಡಿಯೋದು ಜೀವನ ಮಾಡಲ್ಲ, ದಿನ ಕುಡಿತೇವೆ. ಬರದೇ ಕಾಂಗ್ರೆಸ್ಸು 26 ಸೀಟ್ ನಮ್ದು ಬಂದೇ ಬರ್ತೈತಿ. ಏನ್ ನೀವು ಮೋದಿ ಫ್ಯಾನಾ? ಯಾವಾಗ ಹಾಕಿಸ್ಕೊಂಡಿದ್ದೀರಿ ಟ್ಯಾಟೂ ಇದನ್ನ? ಪುಲ್ವಾಮಾ ದಾಳಿ ಆಗಿ ನೆಕ್ಸ್ಟ್ ರಿಯಾಕ್ಟ್ ಮಾಡಿದ್ರಲ್ಲ, ಅವಾಗ ಹಾಕ್ಸಿರೋದಿಲ್ಲ. ಮೋದಿ ಅಂದ್ರೆ ಅಷ್ಟು ಇಷ್ಟನಾ ನಿಮ್ಗೆ? ಯಾಕೆ ಇಷ್ಟ? ಇಡೀ ಪ್ರಪಂಚಕ್ಕೆ ಪ್ರಧಾನಿ ಅಂದ್ರೆ ಇದೇ ತರ ಇರ್ಬೇಕಂತ ತೋರಿಸ್ಕೊಟ್ಟರು ನರೇಂದ್ರ ಮೋದಿ. ಕಾಂಗ್ರೆಸ್ ಬಂತಂದ್ರೆ ಹೇಳಿದ್ರು ಬರ ಕಾಯಿ ಹೊಳಿ ಒಣಗ್ತಾವು, ಹಳ್ಳ ಒಣಗ್ತಾವು. ಇದು ಕಾಯಿ ಮಾಗೆ ಹೊಟ್ಟು ಮತ್ತು ಇನ್ನೂ ನಾವು ಕಾಂಗ್ರೆಸ್ ತಂದು ಏನು ಮಾಡೋಣ? ದಾವಣಗೆರೆ ಕ್ಷೇತ್ರ ಕವರ್ ಮಾಡ್ತಾ ಇದ್ದೀನಿ, ಹರಿಹರದಲ್ಲಿ ಇದ್ದೀನಿ. ಮೇಡಮ್ ರೇ ಸೇನ್ ಅದು ಎಲೆಕ್ಷನ್ ಇದ್ದಾಗ ಅಷ್ಟೇ, ಅದು ಗೆಲ್ಸ ತನಕ ಹಂಗ ಆಗ ಈಗ ಅಂತಾರ. ಅವ್ರು ಗೆದ್ದೋದ್ಮೇಲೆ ಏನು ಡೆಲಿಕೇಶನ್ ಅಲ್ಲ. ಇಲ್ಲಿ ಸಿಸ್ಟಮ್ ಸರಿಯಿಲ್ಲ, ಯಾಕಂದ್ರೆ ಪಕ್ಕಕ್ಕೆ ಹೊಳಿ ಇದ್ರು ಇಲ್ಲಿ ಏನು ವ್ಯವಸ್ಥೆ ಮಾಡಿಲ್ಲ. 1996ರಲ್ಲಿ ನಮ್ಮ ಕಿರ್ಲೋಸ್ರು ಬಂದ್ ಮಾಡಿದ್ರು. ಆ ಕೈಗಾರಿಕೆ ಇದ್ದಾಗ ನಮ್ಮ ಹರಿಹರದ ಅಭಿವೃದ್ಧಿ ಇತ್ತು ಮೇಡಮ್ ಅವ್ರೆ. ಈಗ ನಮ್ಮ ಹರಿಹರ ಹಳ್ಳಿಗಿಂತ ಕಡೆಯಾಗಿದೆ. ಮೊದಲನೇದಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ರೋಡು ಫಿನಿಶಿಂಗ್ ಆಗಬೇಕು. ಯಾಕಂದ್ರೆ ಮೊನ್ನೆನೆ ನನ್ನ ಆಟೋದಲ್ಲಿ ಡೆಲಿವರಿ ಆಗಿದೆ ಒಂದು ಪೇಷಂಟ್ ಇದ್ದು. ಇದು ಮನಿ ಇಲ್ಸ್ ಮೇಡಮ್ ಅವರೇ, ನಮಗೆ ಬಡವ್ರು, ನಾವು ಪಾತ್ರೆ ತೊಳ್ಕೊಂಡು ಜೀವನ ಮಾಡ್ತೀವಿ. ಮನಿ ಇಲ್ಲಕ್ಕೆ ಬಾಡಿ 3 ಸಾವಿರ ಕಟ್ಟಬೇಕು. ಇದೇ ಪ್ರಾಬ್ಲಮ್ ನಮ್ಗೆ. ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆ ಕೆಲಸಕ್ಕೆ ಲಾಯಕ್ ಅಂದ್ಮೇಲೆ ಹಂಗ ನಿನ್ನ ಸೊಸೆ ಏನು? ಹೆಣ್ಮಕ್ಳು ನಮ್ಮ GM ಸಿದ್ದೇಶ್ವರ ಅವರು ಹೆಣ್ಮಕ್ಳು ಅಡುಗೆ ಮಾಡಕ್ಕೆ ತಯಾರು. ನಿನ್ನ ಸೊಸೆ ಏನು ಮಾಡ್ತಾ ಇದ್ದಾಳೆ? ಅಡುಗೆ ಮಾಡ್ತಾಳೆ ಅಥವಾ ಬರೀ ರಾಜಕೀಯ ಮಾಡ್ಕೊಂಡು ಅಡ್ಡಾಡ್ತೀರಾ? ಮಾತಾಡಬೇಕಾದ್ರೆ ಸ್ವಚ್ಛವಾದಂಥ ಮಾತಾಡಬೇಕು, ಒಳ್ಳೆತನದಿರಬೇಕು, ನಾಲ್ಗೆ ಮೇಲೆ ಇಡ್ತಾ ಇರಬೇಕು. ನೀವಿಲ್ಲಿ ಮಿಕ್ಸ್ ಫ್ರೂಟ್ ಜನರಿಗೆ ಕೊಡ್ತೀರಿ, ಆದ್ರೆ ಈಗ ರಾಜಕೀಯ ಪಕ್ಷಗಳು ಮಿಕ್ಸ್ ಆಗಿದಾವೆ, ಅವು ಜನರಿಗೆ ಇಷ್ಟ ಆಗುತ್ತಾ? ಈ ತಾಲೂಕಿನಲ್ಲಿ 5 ವರ್ಷಕ್ಕೊಂದು MLA ಚೇಂಜ್ ಆಗ್ತಾರೆ, ಪ್ರತಿ ವರ್ಷನೂ ಅಷ್ಟೇ ಹರಿಹರದಲ್ಲಿ. ಈ ಸಲ ಇಲ್ಲಿ ಐತಲ್ಲ, ಕಾಂಗ್ರೆಸ್ಸಿನ ಒಲವು ಜಾಸ್ತಿ ಇದೆ. ಬಿಜೆಪಿ ಮೇಡಮ್. ಹೌದು, ಈಸ್ ಒನ್ ಆಫ್ ದಿ ಗ್ರೇಟೆಡ್ ಪರ್ಸನ್ ಮೋದಿಜಿ. ಎಲ್ಲ ಅವ್ರವ್ರ ಮನೆ ಕುತ್ಕೊಂಡ್ರ, BJP ಅವ್ರ ಮನೆ ಕುತ್ಕೊಂಡ್ರ, ಕಾಂಗ್ರೆಸ್ನವರು ಕುಟುಂಬ ರಾಜಕೀಯ ನಡೆಯಕತ್ತೈತಿ ನಮ್ಮ ದಾವಣಗೆರೆ ಡಿಸ್ಟಿಕ್. ನಾವು ಈ ಸರಿ ಹೊಸ ಮುಖ ಮಾಡಬೇಕು ಅಂತ ಪಕ್ಷೇತರ ನಿಲ್ಲಿಸ್ಬೇಕು ಅಂತ ವಿನಯ್ ಕುಮಾರ್ ನಡೆ ಮಾಡಿದ್ದೇವೆ. ಪಾಲಿಟಿಕ್ಸ್ ಅಂತ ಏನಿಲ್ಲ, ನಾವು ಪಕ್ಷಾಂತರ ಅಂತ ಏನಿಲ್ಲ, ನಮಗೆ ಏನಾದ್ರೂ ಮೋದಿನೇ ಬರಬೇಕು ಅಂತೇಳಿ ನಮ್ಮ ಪ್ರಕಾರ. ಜನಾಭಿಪ್ರಾಯ ಕೇಳೋದಾದ್ರೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಭಾಳ ಈ ಡಿಸ್ಟಿಕ್ಕಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಪರ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಬಂದ್ರು ನಮಗೇನು ದುಡಿಯೋದು ತಪ್ಪಂಗಲ್ಲ, ನಾವು ದುಡಿಬೇಕು, ಊಟ ಮಾಡಬೇಕು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಏನನ್ಸುತ್ತೆ, ಯಾರು ಗೆಲ್ತಾರೆ ಈ ಸಲ? ಪ್ರಭಾ ಮಲ್ಲಿಕಾರ್ಜುನ್ 100%. 100ಕ್ಕೆ 100. 25 ವರ್ಷದಿಂದ ಸಿದ್ದೇಶ್ವರ ಅವರೇ ಇದ್ದಾರೆ. ಈ ಸಲ ಹೆಂಡ್ತಿನ ಗೆಲ್ಲಿಸ್ಕೊಳ್ತಾರೆ ಅಂತಾನು ಹೇಳ್ತಿದ್ದಾರೆ. ಇಲ್ಲ, ಅವ್ರು ಏನೇನು ಕೆಲಸ ಮಾಡಿಲ್ಲ, ತಾಲೂಕಿಗೂ ಬಂದಿಲ್ಲ, ಒಂದು ಹಳ್ಳಿ ನೋಡಿಲ್ಲ, ಒಂದು ಕೆಲಸನೇ ಮಾಡಿಲ್ಲ ಮೇಡಮ್ ಅವರ. ಗೀತಾ ಇವರು ಎಂತರವ್ರು, ಗಾಯತ್ರಿ ಮೇಡಮ್ ಅವರು. ಪಕ್ಕ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಇಲ್ಲಿ, ಬಿಜೆಪಿನ ಕಾಂಗ್ರೆಸ್? ನಮಗೆ ಇಲ್ಲಿ ದಾವಣಗೆರೆ ನಿಂತ್ಕೊಂಡ್ರ ಮಲ್ಲಿಕಣ್ಣ ಐತೆ, ಅದು ಯಾರು ಗೆಲ್ಬಹುದು ಅನ್ಸುತ್ತೆ ದಾವಣಗೆರೆ? ಯಾರು ಗೆಲ್ತಾರ ಅಂತ ಹೇಳ್ತಾರಮ್ಮ, ಜನಗಳಿಗೆ ಎತ್ತ ತಿರುಗ್ತಾರಂತ ಹೇಳಂಗಿಲ್ಲ. ಯಾರು ಗೆಲ್ತಾರೆ ಅಂತ, ಕಾಂಗ್ರೆಸ್ ಬಿಜೆಪಿನ? ಅವ ಈಗ ಸಿದ್ದರಾಮಯ್ಯ ಒಕ್ಕಾರ,
ಅವರು ಬರ್ತಾರೆ ಮೋದಿ. ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ಹೋಗ್ತಾರೆ, ಮೋದಿ ಬರ್ತಾರೆ ಅಂತಿದ್ದಾರೆ. ಏನ್ ಹೇಳ್ತೀರಾ ನೀವು? ಮೋದಿನೇ ಬರ್ಬೇಕ್ರಿ. ಹೌದಾ? ಯಾಕೆ? ಅವ್ರು ಬಂದ್ರೆ ದೇಶಕ್ಕೆ ಒಳ್ಳೇದು. ಮೋದಿ ಮೋದಿ ಫಿಕ್ಸಾ? ಫಿಕ್ಸ್. ಮೋದಿ ಮೋದಿ ಬರ್ಬೇಕು. ಏನ್ ಅನ್ಸುತ್ತೆ, ಎಲೆಕ್ಷನ್ ಜೋರ ಅನ್ಸುತ್ತೆ. ಆದ್ರೂ ನಮ್ಗೆ ಮೋದಿನೇ ಬರ್ಬೇಕು ಅಂತ. ಯಾಕಂದ್ರೆ ನಮ್ಮ ಮಕ್ಕಳ ಮರಿಗೆ ಮುಂದೆ ಒಳ್ಳೇದಾಗ್ಬೇಕು ಅಂದ್ರೆ ಮೋದಿ ಇರ್ಲೇಬೇಕು ಅಂತ. ಸೊ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಬಿಟ್ಟಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ. ಬೇಡ ಕಣ್ರಿ, ಯಾವ್ದು ಉಪಯೋಗ ಇಲ್ಲ. ಅದು ಸುಮ್ಮನೆ ತೊಂದರೆಗಳಾಗ್ತಾ ಇದಾವೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದರಿಂದ ಯಾರಿಗೂ ಉಪಯೋಗ ಆಗೋಕ್ಕಿಂತ ಅನಾಹುತಗಳೇ ಜಾಸ್ತಿ ಆಗ್ತಾ ಇದೆ. ಹೌದೌದು, ಮೋದಿನೇ ಬರ್ಬೇಕು. ಮೋದಿನೇ. ಯಾಕ್ರಿ? ಅವ್ರು ದೇಶಕ್ಕೆ ಒಳ್ಳೇದು ಮಾಡಿದಾರೆ ಮೇಡಮ್ ರೇ. ಈಗ ಸೈನಿಕರಿಗೆ ಒಳ್ಳೇದು ಮಾಡ್ತಾ ಇದಾರೆ. ನಮಗೆ ಕರ್ನಾಟಕ ಸರ್ಕಾರದ ಯಾರ ಬರಲಿ, ನಮಗೆ ಅದು ಬೇಕಾಗಿಲ್ಲ. ನಮಗೆ ಕೇಂದ್ರದಾಗ ಬಿಜೆಪಿನೇ ಬರ್ಬೇಕು. ಏನ್ ಅನ್ಸುತ್ತೆ ಇಲ್ಲಿ, ಕಾಂಗ್ರೆಸ್ ಬಿಜೆಪಿನ ಹೆಂಗಿದೆ ಟ್ರೆಂಡ್? ಇಲ್ಲಿ ಕಾಂಗ್ರೆಸ್ಸಿಂದ ಹವಾ ಇದೆ. ಕಾಂಗ್ರೆಸ್ ಫುಲ್ ಹವಾ ಇದೆ. ಸೊ ಎಲ್ರು ಮೋದಿ 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 ಅಂತಿದ್ದಾರೆ. ಸ್ವಲ್ಪ ಜನ ಮೋದಿ ಅಂತಾರೆ, ಅವ್ರ ಜನ ಅವ್ರು ಅಂತಾರೆ. ನಮ್ ಜನ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಅಂತ ಇದೀವಿ. ನಮ್ದು ಕಾಂಗ್ರೆಸ್ ಬರುತ್ತೆ ಈ ಸಲ. ಕಾಂಗ್ರೆಸ್ ಇದು ಆ ಸರ್ಕಾರ ಚೆನ್ನಾಗೈತೆ. ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ? ಎಲ್ಲ ಅನುಕೂಲ ಮಾಡಿದಾರಲ್ಲ, ಎಲ್ಲ ಅನುಕೂಲ ಮಾಡಿ. 90 ಚಾಯ್ಸ್ 50 ₹5 ಕಡಿಮೆ ಮಾಡಿದ್ರೆ ಸಾಕು. ಬಂದ್ ಮಾಡ್ಬಾರ್ದು. ಹೆಣ್ಮಕ್ಳಿಗೆ ಬಸ್ ಸಾರಿ ಫ್ರೀ ಮಾಡಲಿ, 2,000 ರೂಪಾಯಿ ತಿಂಗಳಿಗೆ ಕೊಡಲಿ. ನಶದಲ್ಲಿ ನಾನು ಯಾರಿಗೆ ಹಾಕ್ತೀನಿ ಓಟ್ ಅಂತ ನನಗೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ, ಈ ಸಲ ಮತ್ತೆ ಮೋದಿ ಬರ್ತಾರಾ ಅಥವಾ ಕಾಂಗ್ರೆಸ್ನವ್ರು ಬರ್ತಾರಾ? ಹೆಂಗೆ ಹೇಳ್ತಾನಮ್ಮ, ಹೆಣ್ಮಕ್ಳು ಕೈಯಾಗದಾರೆ. ಹೌದಾ? ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ? ಗಾಯತ್ರಿ ಅವ್ರು ಗೆಲ್ತಾರ, ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರ? ಯಾರು ಓಟ್ ಜಾಸ್ತಿ ಹಾಕ್ತಾರ ಅವ್ರು ಗೆಲ್ತಾರ್ರಿ. ಓಟ್ ಜಾಸ್ತಿ ಯಾರಿಗೆ ಹಾಕ್ತಾರ ಅವ್ರು ಗೆಲ್ತಾರೆ. ಯಾರು ಸಹಾಯ ಮಾಡ್ತಾರ ಅವ್ರು ಮಾಡ್ತಾರೆ. ನೀವು ಓಟ್ ಹಾಕಿದ್ರೆ ಅವ್ರು ಗೆಲ್ತಾರ. ಯಾರಿಗೆ ಓಟ್ ಹಾಕ್ತೀರಿ? ಯಾರು ಸಹಾಯ ಮಾಡಿರ್ತಾರ ಅವ್ರಿಗೆ ಹಾಕ್ತಾವ. ಯಾರು ಸಹಾಯ ಮಾಡ್ಯಾರ ನಿಮ್ಗ? ನಮಗೆ 2,000 ಹಾಕಿದ್ರಲ್ಲ ಅವ್ರು ಸಹಾಯ ಮಾಡ್ಯಾರ. 4,000 ಬಂತು, ಮತ್ತೆ ಅವನಿಗೆ ಓಟ್ ಹಾಕ್ಲಿದ್ರೆ ಆ ದುಡ್ಡು ಅನುಕೂಲ ಆಯ್ತಾ ನಿಮ್ಗೆ? ಏನ್ ಮಾಡಿದ್ರಿ ಆ ದುಡ್ಡಿಂದ? ತಾಗಿನ ಮಾಡಿಸ್ಕೊಂಡ್ವಿ, ಗುಂಡು ತಗೊಂಡ್ವಿ. ನೋಡ್ರಿ ಹೆಂಗ್ ಮಾಡಿದ್ವಿ. ಮತ್ತೆ ಒಳ್ಳೆ ಕೆಲಸ ಅದು. ಸೊ ಇಲ್ಲಿ ಮಹಿಳಾ ಮತದಾರರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆಕ್ಚುಲಿ ಹಂಗ್ ನೋಡಿದ್ರೆ 10,000 ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ಈ ಕ್ಷೇತ್ರದಲ್ಲಿ. ನಮ್ ಕಾಂಗ್ರೆಸ್ ಹೆಚ್ಚು. ನಿಮ್ ಕಾಂಗ್ರೆಸ್ ಅದು? ಯಾಕೆ? ಈ ಕಡೆ ಬನ್ನಿ. ಯಾಕೆ ಯಾರು ಹೆಚ್ಚಿನಾಗಿ ನಮಗೆ ಇದಕ್ಕೆ ಸ್ಕೂಲಿಗೆ ಆಗಿರ್ಬೋದು, ಈಗ ಏನೋ ಒಂದು ಇದು ಮಾಡ್ತಿದಾರೆ ಅಂತ, ಇವ್ರಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದಾರಲ್ಲ 2,000 ರೂಪಾಯಿ. ಅದೇ ಮಕ್ಳಿಗೆ ಹಾಕಿದ್ರೆ ನಿನ್ ತುಂಬಾ ಒಳ್ಳೇದಾಗುತ್ತೆ. ಅವ್ರಿಗೆ ಬೇಕಿತ್ತಂತ ದುಡ್ಡು, ನಿಮಗ್ ಕೊಡಕತ್ತಾರ ಅವ್ರು? ನಮಗೆ ಕೊಡ್ಬಾರ್ದಿತ್ತು. ಮತ್ತೆ ಎಲ್ಲರೂ ಫಸ್ಟ್ಗೆ ಅಂದಿದ್ದೆ ಅಷ್ಟೇ, ಶಾಲೆ ಹುಡ್ರಿಗೆ ಆಗ್ಬೇಕಾಗಿತ್ತು, ನಮ್ಗೆಲ್ಲ ಏನಕ್ಕೆ ಅಂತ ಹೇಳರು. ಶಾಲೆ ಮಕ್ಕಳಿಗೆ ಯಾರು ಜಾಸ್ತಿ ಸೌಕರ್ಯ ಸೌಲಭ್ಯಗಳನ್ನು ಮಾಡಿರ್ತಾರೆ ಅವರು ವಿನ್. ಓಕೆ, ಯಾರು ಸೌಲಭ್ಯ ಸೌಕರ್ಯ ಮಾಡಿದ್ದಾರೆ? ಸಿದ್ದರಾಮಯ್ಯರು. ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯ? ಏನ್ ಮಾಡಿದ್ದಾರೆ? ಎಲ್ಲ ಇದು ಸ್ಟೂಡೆಂಟ್ಸ್ಗಳಿಗೂ ಪೇರೆಂಟ್ಸ್ಗಳಿಗೂ ಎಲ್ಲ ಸೌಲಭ್ಯವನ್ನು ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಒಳ್ಳೆ ಕೆಲಸ ಆಗಿದೆ? ಒಳ್ಳೇದು ಮಾಡ್ತಾ ಇದಾರಲ್ಲ, ಮತ್ತೇನು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ದಾವಣಗೆರೆ ಉತ್ತರಕ್ಕೆ ಸಂಬಂಧಪಡುವಂತಹ ಕುಂದುವಾಡ ಕೆರೆಗೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ವಾಕರ್ಸ್ ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಮೋದಿ ಅಲೆಯನ್ನು ನಡೆಯಲ್ಲ ಅಂತ ಅನಿಸುತ್ತೆ ನಮಗೆ. ಹೌದೌದು, ನಮ್ಮ ಅಭಿಪ್ರಾಯ ಪ್ರಭಾ ಮಲ್ಲಿಕಾರ್ಜುನ ಇರ್ಬೋದು. ಮಲ್ಲಿಕಾರ್ಜುನ ಅವರು ಭಾರಿ ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ಎಲ್ಲ ಅಭಿವೃದ್ಧಿ ಮಾಡಿರೋದು ಮಲ್ಲಿಕಾರ್ಜುನೇ. ಸಿದ್ದೇಶ್ವರ್ ಅವರೇನು ಮಾಡಿಲ್ವಾ? ಅಂತ ಏನು ಕೆಲಸ ಮಾಡಿಲ್ಲ ಅವರು. ಪ್ರಭಾ ಮಲ್ಲಿಕಾರ್ಜುನೇ ಬರಬೇಕು. ಅವ್ರದ್ದು ಅವಶ್ಯಕತೆ ಇದೆ. ಇಂಟೆಲಿಜೆಂಟ್ ಇದ್ದಾರೆ ಅವರು, ಅವರೇ ಬರಬೇಕು. ನಮ್ಮ ದಾವಣಗೆರೆ ಸ್ವಲ್ಪ ಇಂಪ್ರೂವ್ ಆಗಲಿ. ಪ್ರಭಾ ಮಲ್ಲಿಕಾರ್ಜುನ ಅವ್ರು ಬರಬೇಕು. ಯಾಕಂದರೆ ಅವರು ವೆಲ್ ಎಜುಕೇಟೆಡ್ ಇದ್ದಾರೆ, ನಾಲೆಡ್ಜ್ ಪರ್ಸನು. ಆಮೇಲೆ ಅವ್ರದ್ದು ರಾಜಕೀಯ ಹಿನ್ನೆಲೆ ಇದೆ. ಅವ್ರ ಮನೆಯಲ್ಲಿ ಈಗ ಆಲ್ರೆಡಿ MLA ಇದ್ದಾರೆ, ಮಿನಿಸ್ಟ್ರ್ ಇದ್ದಾರೆ. ಮೋದಿ ಅಲ್ಲೇನೇ ಇದೆ ಮೇಡಮ್ ಈಗ ಆಲ್ಮೋಸ್ಟ್. 25 ವರ್ಷದಿಂದ ಸಿದ್ದೇಶ್ವರ್ ಅವರು ಇದ್ರು, ಅಂದ್ಕೊಂಡಂತ ಯೋಜನೆಗಳನ್ನ ತಂದಿಲ್ಲ ಅನ್ನೋ ಅಸಮಾಧಾನ ಕೂಡ ಇದೆ ಅನ್ಸುತ್ತೆ. ಹೌದು ಮೇಡಮ್, ಇದೆ. ಈಗಿದ್ರು ಆದ್ರೂ ಬಿಜೆಪಿನ ಬರೋದು. ಮೋದಿ ಬೇಕು. ನಮ್ಮ ದೇಶ ಉಳಿಬೇಕು. ಟಫ್ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ. ಮೋದಿ ಅಲೆಯಲ್ಲೂ ಕೂಡ ಇವತ್ತು ಒಂದು ಕಾಂಗ್ರೆಸ್ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗುರುಸ್ತಾ ಇದ್ದಾರೆ ಅಂದರೆ, ಅವ್ರ ವ್ಯಕ್ತಿತ್ವದ ಮೇಲೆ ಗುರುಸ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿದೆ. ಏನ್ ಅನ್ಸುತ್ತೆ ಪಾಲಿಟಿಕ್ಸ್ ನಿಮ್ಮ ಕ್ಷೇತ್ರದ್ದು?
ಇಲ್ಲಿ ಮೋದಿಯಲ್ಲೇ ಚೆನ್ನಾಗಿದೆ. ದಾವಣಗೆರೆಯ ವಾರ್ಡ್ ನಂಬರ್ 14 RMC ರಸ್ತೆ ಬಂಬೂ ಬಜಾರ್ ಅಂತ ಇದನ್ನ ಕರೀತಾರೆ. ಸೊ ಆನೆಕೊಂಡ ಕೆರೆ ಅಂಗಳದಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ಜನ ಇದ್ದಾರೆ. ಎಲ್ಲ ವ್ಯವಸ್ಥೆ ಸರಿ ಇದೆಯಾ ನಿಮಗೆ? ನೀರು ರಸ್ತೆ ಗಿಸ್ತೆ ಎಲ್ಲ? ರಸ್ತೆ ಎಲ್ಲ ಸರಿ ಐತ್ರಿ ಮೇಡಮ್ ಅವರೇ. ಅದೇ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ, ಬೇಸಿಗೆ ಟೈಮ್ ಅಲ್ಲ. ಬನ್ನಿ ಇಲ್ಲಿ ಏನೋ ಹೇಳ್ತಿದ್ರಿ. ಬೋರ್ ನೀರಿಲ್ಲ, ನಲ್ಲಿ ನೀರಿಲ್ಲ, ಭಾರಿ ಸಮಸ್ಯೆ ಆಗೈತೆ ನಮ್ಮ ನೀರಿಂದ. ಹೌದಾ? ಹಾಂ, ಓಕೆ. ಹೇಳಿದ್ರಾ ಇಲ್ಲಿರೋರಿಗೆ? ಎಲ್ಲರಿಗೂ ಹೇಳ್ತಾ ಇದೀವಿ. ಇವಾಗ ನೀವು ಬಂದಿದ್ದೀರಾ, ನಾವು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀವಿ. ಹಾಂ, ಮೋದಿಜಿ ಯಾಕೆ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಮಾಡಿದಾರ? ಏನು ಕೆಲಸ ಆಗಿದೆ? ಅದೇ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ನೀರಿನ ಪ್ರಾಬ್ಲಮ್, ನಮ್ಮ ನೀರಿನ ಪ್ರಾಬ್ಲಮ್ ಆಗಿದೆ, ಅದೇ ಸರಿ ಮಾಡ್ಕೊಡ್ಬೇಕು. ಎಷ್ಟು ಕೊಡ? ಒಂದು ಮನುಷ್ಯನಿಗೆ 5 kg ಕೊಡ್ತಾ. 5 kg ಒಂದು ತಿಂಗಳಿಗೆ ಸಾಕಾಗುತ್ತಾ? ಆಗ್ತತಾನೆ ಹೇಳ್ರಿ ನೋಡ. ಅದು ಬರೀ 5 kg ಕೊಟ್ಟನಪ್ಪ ಅಂತಂದ್ರೆ 5 kgಯಿಂದ ಬರೀ ಅಕ್ಕಿ ಅನ್ನನ ಉಣ್ಣಕ್ಕಾಗುತ್ತಾ? ಅದಕ್ಕೆ ಬೇರೆ ಏನು ಬೇಡ್ರೆ ಅದಕ್ಕೆ ಎಣ್ಣೆ ತೆಗೆದ್ರು, ಸಿಮ್ನೆಣ್ಣೆ ತೆಗೆದ್ರು, ಒಳ್ಳೆಣ್ಣೆ ತೆಗೆದ್ರು, ಪ್ರತಿಯೊಂದು ಉಪ್ಪು ಕೊಡ್ತಿದ್ರು, ಅದನ್ನು ತೆಗೆದ್ರು, ಸಕ್ಕರೆ ತೆಗೆದ್ರು, ಗೋಧಿ ತೆಗೆದ್ರು, ಬ್ಯಾಳೆ ಇದು ಅಷ್ಟು ಪ್ರತಿಯೊಂದನ್ನು ಕಡ್ಡಿ ಪಟ್ಟಣ ಮೊದಲು ಮಾಡಿ ಕೊಡ್ತಿದ್ರು. ಓಟು ನಿರ್ನಾಮ ಮಾಡಿ ಬರೀ 5 kg ಅಕ್ಕಿಗೆ ಬಂದದ. ಜೀವನ ಹೆಂಗೆ ಸಾಗುತ್ತೆ ಅದರಲ್ಲಿ? ಹಿಂದೆ ಎಸ್ ಎ ರವೀಂದ್ರನಾಥ್ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರ ದಾವಣಗೆರೆ ಉತ್ತರದ ಎಲೆಬೇತೂರು ಗ್ರಾಮದಲ್ಲಿ ನಾನಿದ್ದೀನಿ. ಸೊ ಈ ಗ್ರಾಮಸ್ಥರನ್ನ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಈ ಸತಿ ನಮ್ಮ ದೇಶ ಉಳಿಬೇಕಂದ್ರೆ ನಾವು ಮೋದಿಗೆ ವೋಟ್ ಮಾಡ್ಬೇಕ್ರಿ ಮೇಡಮ್. ನಾವು ಮಾಡ್ತಾ ಇರೋದೇ BJP ವೋಟ್. ಆದ್ರೆ ನಾನು ಹೋದಲ್ಲೆಲ್ಲ ಅಭ್ಯರ್ಥಿ ಬಗ್ಗೆ ಮಾತೇ ಕೇಳ್ತಿಲ್ವಲ್ಲ. ಹೋದಲ್ಲೆಲ್ಲ ಮೋದಿ 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 ಅಂತಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಬಗ್ಗೆ ಏನು ಮಾತಾಡಲ್ವಾ ಹಾಗಾದ್ರೆ ನೀವು? ಅವ್ರು ಈ ಸರಿ ಬಂದಿರೋದ್ರಿಂದ ಈ ಸರಿ ಕೆಲಸ ಮಾಡಿ ತೋರಿಸ್ತಾರೆ. ನೆಕ್ಸ್ಟ್ ಸರಿಯಿಂದ ಮಾತಾಡ್ತೀವಿ. ನೀವು ನೆಕ್ಸ್ಟ್ ಬನ್ರಿ, ಅವಾಗ ಮಾತಾಡ್ತೀವಿ ನಾವು. ನಮ್ಮ ರೈಲ್ವೆ ಸ್ಟೇಷನ್ನು ಹೇಳಂಗಿದ್ದಿಲ್ಲ, ಹೊಸ ಬಸ್ ಸ್ಟ್ಯಾಂಡು ಹೇಳಂಗಿದ್ದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಟಾಪ್ 1 ಆಗಿದೆ. ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿದೆ ಮೇಡಮ್, ಅಷ್ಟು ಸುಲಭ ಇಲ್ಲ. ರೈಲ್ವೆ ಸ್ಟೇಷನ್ ಮಾಡ್ಯಾರ, ಸ್ಮಾರ್ಟ್ ಸಿಟಿ. ಹಳ್ಳಿಗೆ ಏನು ಮಾಡಿದಾರೆ ಕೇಳ್ರಿ, ಏನು ಮಾಡಿದಾರೆ ಕೇಳ್ರಿ. ಇಲ್ಲಿ ತೋರಿಸ್ರಿ, ಇಲ್ಲಿ ಬೋರ್ಡಲ್ಲಿ ತೋರಿಸ್ರಿ. ಅವರು ಭಾಳ ಮಾಡಿರೋ ಕೆಲಸಗಳು ಏನು ಮಾಡಿದಾರೆ. 5 ವರ್ಷ ಆಯ್ತು ಗೆದ್ದು, ಇವತ್ತು ಊರಕ್ಕೆ ಬಂದಲ್ಲ ಅವರು. ಅವಾಗ ಬರೀ ಹಂದಿಗಳು ಆಟಾಡೋ ದಾವಣಗೆರೆ ತುಂಬ ಅಕ್ಕಿ ಕೊಟ್ಟೇವೆ, ಆಮೇಲೆ ಅನ್ನ ಭಾಗ್ಯ ಕೊಟ್ಟೇವೆ. ಏನು ನೀವು ಹೆಂಗ್ ತೋರಿಸ್ರಿ. ಬೇತೂರಿಗೆ ಏನ್ ಮಾಡಿದ್ದಾರೆ ಕೇಳಿ ಅಂತಿದ್ದಾರೆ ಅವರಷ್ಟೇ. ಅದೇ ಮೇಡಮ್, ಅವರು ಅವಾಗ ಸೆಂಟ್ರಲ್ನಾಗ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು, ರವೀಂದ್ರನಾಥ್ ಮಿನಿಸ್ಟರ್ ಆಗಿದ್ರು. ಅವಾಗ 4.5 ಎಕರೆ ಸೈಟ್ ಕೊಟ್ಟಾರೆ ಬಡವರಿಗೆ. ಈ ಕಾಂಗ್ರೆಸ್ ಸರ್ಕಾರದಾಗ ಏನು ಕೊಟ್ಟಿಲ್ಲ. GM ಸಿದ್ದೇಶ್ವರ್ ಎಲ್ಲಿ ಕೊಟ್ಟಿದ್ದಾರೆ ಹೇಳ್ರಿ? ಮಗನಹಳ್ಳಿ ಬಸಪ್ಪರ್ ಕೊಟ್ಟಿರೋದು, ಅದು ದಾನ ಕೊಟ್ಟಿರೋದು. GM ಸಿದ್ದೇಶ್ ಇದನ್ನ ಹೇಳ್ತೀರಾ? ಎಲ್ಲಿ ಕೊಟ್ಟಾರ 4.5 ಎಕರೆ? ಯಾರು ಗೆಲ್ತಾರ ಅನ್ಸುತ್ತೆ? ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ. ಮೋದಿ ಅಲ್ಲೇ ಇರೋದ್ರಿಂದ BJPನ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ. ನಿಮ್ಗೆ ಯಾರು ಸೂಕ್ತ ಅನಿಸ್ತಾರೆ, ಪ್ರಭಾನ ಗಾಯತ್ರಿನ? ಮೇಡಮ್, ನಮಗೆ ಅವರು ಇವರು ಅಂತಲ್ಲ, ಅಭಿವೃದ್ಧಿ ಮಾಡೋರು ಬಂದರೆ ಚೆನ್ನಾಗಿ ಒಳ್ಳೇದು. ಈ ಸರಿ ಪ್ರಭಾ ಮಲ್ಲಿಕಾರ್ಜುನ್ ಪಕ್ಕಾ ಗೆಲ್ತಾರೆ. ಈ ಗಾಯತ್ರಿ ಸಿದ್ದೇಶ್ವರ್ ಅವ್ರ ಪತಿ 25 ವರ್ಷದಿಂದ MP ಇದ್ರು. ಅವ್ರ ಹೆಂಡತಿನ ಗೆಲ್ಲಿಸ್ಕೊಂಡೇ ಬರ್ತಾರೆ ಅಂತಿದ್ದಾರೆ. ಏನು ಅಭಿವೃದ್ಧಿ ಆಗಿಲ್ಲ ಅವರಿಂದ. ಇವರು ಹುಡುಗರು, ನಾನು ಒಂದು ಮಾತು ಹೇಳ್ತೀನಿ, ಹುಡುಗರು ಬರೀ ಮೋದಿ ಮೋದಿ ಹೇಳ್ತಾ ಇದ್ದಾರಲ್ಲ. 1 ವರ್ಷಕ್ಕೆ 2 ಲಕ್ಷ 2 ಕೋಟಿ ವಿದ್ಯಾರ್ಥಿಗಳು ಕೆಲಸ ಕೊಡ್ತೀನಂದ್ರು, ಉದ್ಯೋಗ. ಯಾರೀಗ ಉದ್ಯೋಗ ಕೊಟ್ಟರು? ಈಗ ಕಪ್ಪು ಹಣ ತರ್ತೀವಂತ ಹೇಳಿದ್ರಲ್ಲ, ಲೋಟ್ ಬ್ಯಾನ್ ಮಾಡಿ ಕಪ್ಪು ಹಣ ತಂದ್ರಲ್ಲ, ಮತ್ತೆ ಯಾರಿಗೆ ಕೊಟ್ಟರು? ಹಂಗಾಗಿ ನಮಗೆ ಅಭಿವೃದ್ಧಿ ಬೇಕು. ಹಂಗಾಗಿ ಈ ಸಲ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು. ನಮಗೂ ಇಲ್ಲೇ ನಮ್ಮೂರಲ್ಲೇ ಇದ್ದು ಕೆಲಸ ಮಾಡಬೇಕನ್ನೋ ಆಸೆ ನಮಗೂ ಇರುತ್ತೆ. ಬಟ್ ಇಲ್ಲಿ ಎಲ್ಲೂ ಪ್ಲೇಸ್ಮೆಂಟ್ ಇರಲ್ಲ, ಅಂದರೆ ಇಲ್ಲೆಲ್ಲೂ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶನೇ ಇರಲ್ಲ. ಸೊ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದರೆ ನಮ್ಮೂರಿನವರು ಇಲ್ಲೇ ಕೆಲಸ ಮಾಡ್ಬೋದು. ಅದಕ್ಕೊಂದು ಒಬ್ಬ ಸಮಸ್ತ ನಾಯಕ ಅನ್ನೋದು ಬೇಕು ಮೇಡಮ್. ಸೋತ್ಲಿ ಗೆದ್ಲಿ, ಫಾರ್ ಎವರ್ ಡೈ ಹಾರ್ಟ್ ಫ್ಯಾನ್ಸ್ ಮೇಡಮ್. RCBನೇ. ಎಲ್ಲ ಎಷ್ಟು ವರ್ಷ ಸೋಲೋದದು? ಅಟ್ಲೀಸ್ಟ್ ಗೆಲ್ಲದ್ ಬೇಡವಾ? ಅಲ್ಲ ಮೇಡಮ್, ಸೋಲ್ಲಿ ಮೇಡಮ್. ಇದು ಲೋಗೋ ಮೇಡಮ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಕರ್ನಾಟಕ. ಗೆದ್ಬಿಟ್ರೆ ಕ್ರೇಜ್ ಹೋಗ್ಬಿಡುತ್ತೆ. ಗೆದ್ಬಿಟ್ರೆ ಕ್ರೇಜ್ ಹೋಗುತ್ತಾ? ಗೆದ್ರೆ ಕ್ರೇಜ್ ಜಾಸ್ತಿ ಆಗತ್ರಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಬೇರೆ ಟೀಮಿಗೆ ಆಗ್ಬೋದು, RCBಗೆ ಆಗಲ್ಲ. ಹಂಗೆ ಸೋತ್ರೆ ಕ್ರೇಜ್ ಜಾಸ್ತಿ ಇರುತ್ತೆ. ಸೋಲೋದ್ರಲ್ಲಿ ರೆಕಾರ್ಡ್ ಮಾಡ್ಬೇಕಾ ಅಂತ? ಅದೇ ಮೇಡಮ್, ಅದು ಒಂದು ಹಿಸ್ಟ್ರಿನೇ. ಆದ್ರೂ RCBನೇ ಮೇಡಮ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ. ಅಣಜಿ ಗ್ರಾಮ ಮಾಯಕೊಂಡಕ್ಕೆ ಸಂಬಂಧಪಡುತ್ತೆ. ಏನ್ ಅನ್ಸುತ್ತೆ ಊರಲ್ಲಿ ವಾತಾವರಣ? ಅವನಮ್ಮ, ನಾವು ಆ ಪಕ್ಷದಲ್ಲ ಈ ಪಕ್ಷದಲ್ಲ, ಒಳ್ಳೆ ವ್ಯಕ್ತಿ ಬೇಕಮ್ಮ ನಮಗೆ. ಇದು ದೊಡ್ಡೂರು, ಇದು
ಇದು ಮಾಯಕೊಂಡ ಕ್ಷೇತ್ರದ ಒಂದು ಅಣಜಿ ವಿಭಾಗ. ಇದು ಗೊತ್ತು ಇಂಪ್ರೂವ್ಮೆಂಟ್ ಆಗಬೇಕು ಮೈನಾ. ರಾಜ್ಯದ ಅಧಿಪತಿಯಾಗಿ CM ಆಗಿ ಆಳ್ತಿದ್ದಾರೆ. ಏನ್ ಅನ್ಸುತ್ತೆ ಅವ್ರ ಬಗ್ಗೆ, ನಿಮ್ಮ ಕಮ್ಯುನಿಟಿ ಬಗ್ಗೆ ಒಬ್ರು CM ಆಗಿದ್ದಾರೆ ಅಂತ? ಹೆಮ್ಮೆ ಅನಿಸ್ತಮ್ಮ ನನಗೆ. ನಮ್ಮ ಜನದಾಗ ಧೀಮಂತ ನಾಯಕ ಅಂದ್ರೆ ಸಿದ್ದರಾಮಯ್ಯನ. ನೋಡಿ ಈಶ್ವರಪ್ಪರನ್ನ ಕಸ ಗುಡಿಸ್ದಂಗೆ ಗುಡಿಸಿ ಬಿಸಿ ಹಾಕಿದ್ದಾರೆ BJP. BJP ಬೆಲೆನೇ ಅಲ್ಲ ಈಶ್ವರಪ್ಪ. ಎಲ್ಲ ಬಂದು ಹೆಣ್ಮಕ್ಳಿಗೆ ಯಾವಾರ ಕೊಟ್ರೆ ಇನ್ನೇನು ಮಾಡ್ತಾರ್ರಿ? ನಿಮಗೆ ಕೊಟ್ಟಿಲ್ಲ ಅನ್ಸಿಟ್ಟು? ಹೌದು, ಹೆಣ್ಮಕ್ಳಿಗೆ ಯಾವಾರ ಯಾಕೆ ಕೊಡಕ್ಕೆ? ಈಗ ನಾವು ಊಟಕ್ಕಿಲ್ಲ, ಕೊಟ್ಟರೆ ಎಲ್ಲರಿಗೂ ಕೊಡ್ಬೇಕು. ಈಗ ಹೆಣ್ಮಕ್ಳಿಗೆ ಕೊಡಿದ್ರೆ ಈಗ ಏನಾರ ಅಂದ್ರೆ ನಾನು ತೋರ್ಮನಿಗೆ ಹೋಗ್ತೇನೆ ಹೋಗು ನಿಂದೇನು. ಎಷ್ಟು ಸಲ ಹೋಗ್ಯಾರ ಈಗ ಇಷ್ಟು ದಿನ? ಈಗಲೇ ಒಂದು ಎಲೆಕ್ಷನ್ ಆದ್ಕಲಿ ಒಂದು 10 ಸತಿ ಹೋಗಿದ್ದಾರೆ. ದೇಶದಲ್ಲಿ ಇಡೀ ಭಾರತದೊಳಗ ಮತ್ಯಾರು ಪ್ರಧಾನಿ ಆಗ್ತಾರೆ? ನರೇಂದ್ರ ಮೋದಿ ಅವರೇ. ನರೇಂದ್ರ ಮೋದಿ ಅವರೇ ಬರ್ತಾರೆ ಖಂಡಿತ. ಈ ಸಲ ಬಹುಮತದಿಂದ ಆರಿಸಿ ಬರ್ತಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಗಳೂರು ವಿಧಾನಸಭೆ ಕ್ಷೇತ್ರದಲ್ಲಿ ನಾನಿದ್ದೀನಿ. ಏನನ್ಸುತ್ತೆ, ಯಾರು ಗೆಲ್ಲಬಹುದು? BJP ಬರಬೇಕು. ಕಾಂಗ್ರೆಸ್ಸಿಗೆ ಯಾಕೆ ಅಂದರೆ ಗ್ಯಾರಂಟಿ ಅಂತಲ್ಲ, ಇರಲಿ ಅಂತ ಫಸ್ಟಿಂದ ಅವರು ಮೊದಲಿಂದ ಎಲ್ಲ ಸೌಲಭ್ಯ ಎಲ್ಲ ಕೊಟ್ಟಿದ್ರಲ್ಲ ಗಾಂಧೀಜಿ ಅವರೆಲ್ಲ, ಹಂಗಾಗಿ ನಾವು ಯಾವಾಗಲೂ BJP ಮೋದಿ ಬರ್ಬೇಕಂತ ಮೋದಿಗೆ ಹೇಳ್ತೀವಿ ನಾವು. ಯಾಕೆ ಮೋದಿ? ನಮಗೆ ಬೇಕು, ತುಂಬ ಅವ್ನು ಒಳ್ಳೆ ಕೆಲಸ ಮಾಡಿದಾನೆ ಮೋದಿ ಅಂತೇಳಿ. ಮೋದಿ ಮಗ ಓಟ್ ಹಾಕೋದು ಅಷ್ಟೇ. ನೀವು ಯಾರ ಮುಖ ನೋಡಲ್ಲ, ಮೋದಿ ಮುಖ ನೋಡು ಓಟ್ ಹಾಕ್ತೀರಿ? ಅಷ್ಟೇ. ಯಾಕೆ? ಗಾಯತ್ರಿ ಸಿದ್ದೇಶ್ವರ್ ಅವರು ಸಿದ್ದೇಶ್ ಅವರು 4 ವರ್ಷ ಮಾಡಿದ್ದಾರೆ. ಅವ್ರು ಏನು ಅಷ್ಟೇನು ಕೆಲಸ ಮಾಡಿದ, ಮೋದಿ ಮಗ ಓಟ್ ಹಾಕ್ತೀವಿ ಅಷ್ಟೇ. ಈಗ ನಾನು ಬಡ ಜನ ಬದುಕದೇನೆ. ಈ ಸಿದ್ದರಾಮಯ್ಯ ತಿಂಗಳ 2,000 ರೂಪಾಯಿ ಬಿಡ್ತಾನೆ. 2,000 ರೂಪಾಯಿ ಬಿಟ್ಟಿದ್ದೇನೆ ಮಾಡ್ತಾನೆ. ಈಗ ಜನ ಹೆಣ್ಮಕ್ಳು ಅದನ್ನ ಕಾಯ್ತಿರ್ತಾರೆ. ಯಾವ ಬಂದಿತ್ತು, ಯಾವ ಸಂಘ ಕಟ್ಟವು, ಯಾವ ಹೊಟ್ಟೆ ಜೀವನ ಬದುಕ್ಯವು ಅಂತ ಅದ್ರ ಮೇಲೆ ಒಂದು ಕಾಯ್ತಿರ್ತಾರೆ. ಈಗ ಮತ್ತೆ 1 ಲಕ್ಷ ರೂಪಾಯಿ ಮತ್ತೆ ಜಾರಿ ಮಾಡಿದ್ದಾನೆ. ಈಗ 10 ಲಕ್ಷ ರೂಪಾಯಿ ಸಿಗ್ತಾ ತಂದು ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಹಾಕ್ತಾರೆ. ಉಚ್ಚಂಗಿ ದುರ್ಗ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಜಾತ್ರೆ ಇರೋ ಟೈಮಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಹೆಂಗಿದೆ ಉಚ್ಚಂಗಿ ದುರ್ಗ? ಎಲ್ಲ ಸೌಕರ್ಯ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಸೌಕರ್ಯ ಇದೆ. ಸೌಕರ್ಯ ಇದೆ. ಈಗ ನೀರಿಂದ ಸ್ವಲ್ಪ ಸಮಸ್ಯೆ ಇದೆ. ಮಳೆಯಿಂದ ಮಳೆ ಬರಲಿಲ್ಲ ಕಾರಣಕ್ಕ ನೀರಿಂದ ಸ್ವಲ್ಪ ಸಮಸ್ಯೆ. ಅದ್ರ ಬಿಟ್ಟು ಎಲ್ಲ ಸೌಕರ್ಯ ಚೆನ್ನಾಗಿದೆ. ನೀವು ಯಾರಿಗೆ ಬೆಂಬಲ ಸೂಚಿಸ್ತೀರಿ? ನಾವು ಕಾಂಗ್ರೆಸ್. ಯಾಕೆ? ನಾವು ಕಾಂಗ್ರೆಸ್ನವ್ರ. ನಾವು ಮೇಲೆ ನರೇಂದ್ರ ಮೋದಿಜಿ ನಮ್ಮ ದೇಶಕ್ಕಾಗಿ ನಾವು BJPಗೆ ವೋಟ್ ಮಾಡ್ತೀವಿ. GM ಸಿದ್ದೇಶ್ವರದ ಏನು ಕೊಡುಗೆ ಏನು ಇಲ್ಲ ಇಲ್ಲಿ, ಆದರೂ ನಾವು ಮೋದಿ ಮಕ್ಕ ನೋಡ್ಕೊಂಡು ಮೋದಿಗೆ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿರುವಂಥ ಏರ್ಪೋರ್ಟ್ಗಳನ್ನು ಮಾರಿದ್ರು, ಈ ದೇಶದಲ್ಲಿರುವಂಥ ಬಂದರುಗಳನ್ನು ಮಾರಿದ್ರು, ಈ ದೇಶದಲ್ಲಿರುವಂಥ ಉನ್ನತ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತ ಆ ಡೆವಲಪ್ಮೆಂಟ್ ವೇರೆಗಳನ್ನೆಲ್ಲವನ್ನು ಮಾರಾಟ ಮಾಡಿರೋಂಥ ಪಕ್ಷ BJP. BJP ಬರ್ತದೆ. ಯಾಕೆ BJP? ಯಾಕೆ BJP ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ, ಅದಕ್ಕೆ ಬರುತ್ತೆ. ಯಾಕೆ ಅಭ್ಯರ್ಥಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಇಲ್ಲಿ? ಅವ್ರು ಯಾರು ಬಂದಲ್ಲ ಇಲ್ಲಿಗೆ. ಸಿದ್ದೇಶ್ವರ ಹಿಂಗೆ ತಿರುಗಿ ನೋಡಿಲ್ಲ ಊರ. ಅದಕ್ಕೆ ಅಲ್ಲಿ ಓಕಳಗುಣಿ ಅಂತ ಮಾಡ್ತಾರೆ. ಅವತ್ತಿನ ದಿನ ಬರ್ತಾರೆ MLA, ಯಾರಾಗಿರ್ಲಿ MLA ಆಶೀರ್ವಾದ ಪಡ್ಕೊಳಕ್ ಬರ್ತಾರೆ. ಅದಕ್ಕಷ್ಟೇ ಬರೋದು, ಇನ್ನೆದಕ್ಕೂ ಬರಲ್ಲ. ಸಿದ್ದೇಶ್ವರ ಅವರ ಫ್ಯಾಮಿಲಿ ಹೇಗಾದ್ರೂ ಮಾಡಿ ಗೆಲ್ಲಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಬರಗಾಲ ಇರೋದ್ರಿಂದ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ ಇಲ್ಲಿ ಜನ ಕಾಂಗ್ರೆಸ್ನತನೂ ಕೂಡ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆ ಗೆಲ್ಲುವಂತಹ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಆಗ್ತಾರಾ ಅಥವಾ ಗಾಯತ್ರಿ ಸಿದ್ದೇಶ್ವರ ಆಗ್ತಾರಾ ಅನ್ನೋದನ್ನ ಈ ಉಚ್ಚಂಗಿ ದುರ್ಗೆಯೇ ನಿರ್ಧಾರ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸಬಾ ಹಕೀಂ ಮತ್ತು ಮಹದೇವ್, ದಾವಣಗೆರೆ ಲೋಕಸಭಾ ಕ್ಷೇತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.